ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಇಲ್ಕಲ್ ಹಾಗೂ ಸ್ನೇಹರಂಗ ಹವ್ಯಾಸಿ ಕಲಾ ಸಂಸ್ಥೆ ಇಲ್ಕಲ್ ಇವರ ಸಹಯೋಗದಲ್ಲಿ ಗಾಂಧೀಜಿ ಸಂಸ್ಮರಣೆ, ಗಾಂಧಿ ಸತ್ಯ ಮತ್ತು ಅಹಿಂಸೆಯ ಮೂರ್ತ ರೂಪ ಕುರಿತು ಶ್ರೀದೇವಿ ಕರ್ಜಗಿ ಉಪನ್ಯಾಸ ನೀಡಿದರು. ಗಾಂಧೀಜಿ ಬದುಕು ಮತ್ತು ಹೋರಾಟ ಕುರಿತು ಶ್ರೀಮತಿ ವೀರಮ್ಮ ಕುಂಬಾರ್ ಉಪನ್ಯಾಸ ನೀಡಿದರು. ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿ ಬಸವರಾಜ ನಾಡಗೌಡರ್ ಉಪನ್ಯಾಸ ನೀಡಿದರು. ಅಧ್ಯಕ್ಷತೆಯನ್ನು ರಾಮನಗೌಡ ಸಂಧಿಮನಿ ವಹಿಸಿ ಮಾತನಾಡಿದರು. ರಂಗ ಸಮಾಜದ ಸದಸ್ಯ ಮಹಾಂತೇಶ್ ಗಜೇಂದ್ರಗಡ್, ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಹಾದೇವ್ ಕಂಬಾಗಿ ಉಪಸ್ಥಿತರಿದ್ದರು. KBN ನ್ಯೂಸ್ ಇಲ್ಕಲ್. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಸ್ನೇಹರಂಗದ ಅಧ್ಯಕ್ಷರಾದ ಮಠ್ ಸರ್ ಅವರೇ ಹಾಗೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗೊತ್ತಿ ಇಲ್ಲಿ ಉತ್ತಮವಾಗಿರತಕ್ಕಂತಹ ತಮ್ಮ ಉಪನ್ಯಾಸವನ್ನು ನೀಡಿದ ಸಹೋದರಿಯರಾದ ಶ್ರೀಮತಿ ವೀರಮ್ಮ ಕುಂಬಾರ್ ಅವರೇ ಹಾಗೂ ಶ್ರೀಮತಿ ಶ್ರೀದೇವಿ ಕರ್ಜಗಿ ಅವರೇ ಹಾಗೂ ಶ್ರೀ ಬಸವರಾಜ ನಾಡಗೌಡರವರೇ ಹಾಗೂ ನಮ್ಮ ಸಾಹಿತ್ಯ ಪರಿಷತ್ ಘಟಕದ ಅಧ್ಯಕ್ಷರಾದ ಮಹಾದೇವ್ ಕಂಬಾಗಿ ಅವರೇ ಹಾಗೂ ಇಲ್ಲಿ ಸಮಾವೇಶಗೊಂಡಿರುವ ಎಲ್ಲ ಹಿರಿಯರೇ, ತಮಗೆಲ್ಲ ಶರಣಾರ್ಥಿ. ಅದೇ ರೀತಿ ಮಹಾಂತೇಶನ ಗಜೇಂದ್ರಗಡವೇ, ಇದು ಗಾಂಧೀಜಿಯವರ ಎಲ್ಲ ನಾವೇ ಈರಮ್ಮ ಆ ಬಾಲ್ಯ ಜೀವನದಲ್ಲಿ ಆಗಿ ಹೋಗಿರ್ತಕ್ಕಂಥ ಘಟನೆಗಳನ್ನು ವಿಸ್ತೃತವಾಗಿ ಇಲ್ಲಿ ನಮ್ಮ ಮುಂದೆ ಕಟ್ಟಿಕೊಟ್ಟರು. ಗಾಂಧೀಜಿಯವರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥ ಚಟ ಇತ್ತು, ಕೊರೆಬಿಡಿ ಸೇರ್ತಕ್ಕಂಥ ಚಟ ಇತ್ತು. ಯಾವುದೋ ಒಂದು ಪ್ರಸಂಗಗಳು ಮನುಷ್ಯನನ್ನ ಮಾನವೀಯ ನೆಲೆ ಕಡೆ ವೈದ್ಯಕೀಯ ಮೂಲಕ ಅವರು ತಮ್ಮ ವಿಚಾರಗಳನ್ನು ಹೇಳುವಾಗ ಮಹಾತ್ಮ ಗಾಂಧೀಜಿಯವರ ತಾಯಿಯವರ ಸಂಸ್ಕಾರ, ಪುತಲಿಬಾಯಿಯವರು ಹೇಳ್ತಕ್ಕಂಥ ಸತ್ಯ, ಶಾಂತಿ ಹಾಗೂ ಅಹಿಂಸೆಯ ವಿಚಾರಗಳನ್ನು ಅವನ ಹೃದಯದಲ್ಲಿ ಬಿತ್ತಿದ್ರು. ಆಮೇಲೆ ಬಾಲ್ಯದಲ್ಲಿ ಅವರು ಕಂಡಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರನ ನಾಟಕದ ಪ್ರಸಂಗ ಹಾಗೂ ತಂದೆ ತಾಯಿಗಳ ಸೇವೆಯನ್ನು ಪ್ರಾಂಜಲ ಮನಸ್ಸಿನಿಂದ ಮಾಡಬೇಕು, ಅವರ ಸೇವೆಯೇ ನಮಗೆ ಭಾಗ್ಯ ಅಂತಕ್ಕಂಥದ್ದನ್ನು ಶ್ರವಣಕುಮಾರ ನಾಟಕದಿಂದ ಅವರು ಕಂಡುಕೊಂಡರು. ಅಲ್ಲಿಂದ ಅವರು ಎಂದೂ ಕೂಡ ಜೀವನದಲ್ಲಿ ಅಸತ್ಯವನ್ನು ನುಡಿಲಿಲ್ಲ, ಹಿಂಸೆಯನ್ನು ಮಾಡಲಿಲ್ಲ, ಶಾಂತಿಯನ್ನು ಬಿಡಲಿಲ್ಲ. ಶಾಂತಿ ದೂತ ಅಂತ ಕರೀತಾರೆ, ಮಹಾತ್ಮ ಗಾಂಧೀಜಿ ಅಂತ ಕರೀತಾರೆ, ರಾಷ್ಟ್ರಪಿತ ಅಂತ ಕರೀತಾರೆ, ಇನ್ನೂ ಅನೇಕ ಹೆಸರುಗಳಲ್ಲಿ ಅವರನ್ನು ನಾವು ಕರೀತೇವೆ. ಅಂತಹ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕಾಗಿ ಏನು ಮಾಡಿದರು, ಅವ್ರು ಏನು ಮಾಡ್ಯಾರ ಅಂತ ತಿಳ್ಕೊಂಡು ಕೆಲವರು ಟೀಕೆಯನ್ನು ಮಾಡ್ಬೋದು. ಆದರೆ ಅವ್ರು ಯಾರು ಗಾಂಧೀಜಿ ಕಾಲಾಗಿದ್ದವರಲ್ಲ. ಟೀಕೆ ಮಾಡೋರು ಖಾಲಿ ಮಂದಿರಲ್ಲ, ಒಂದಿಷ್ಟು ಮಂದಿ ಬಸವಣ್ಣನ ಬಗ್ಗೆನೂ ಬರೀತಾರೆ, ಇನ್ನೊಂದು ಸ್ವಲ್ಪ ದಿವಸ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ ಬರೀತಾರೆ, ಆಮೇಲೆ ನಮ್ಮ ಕೊಪ್ಪಳದ ಸಿದ್ದೇಶ್ವರ ಆಚಾರ್ಯ ಬಗ್ಗೆ ಬರೀತಾರೆ. ಯಾಕಂದ್ರೆ ಬರಿಬೇಕಾದ್ರೆ, ಹೇಳಬೇಕಾದ್ರೆ ಆ ವ್ಯಕ್ತಿಯ ಸಮಗ್ರ ಅಧ್ಯಯನವನ್ನ ನಾವು ಖುದ್ದು ತಿಳ್ಕೊಂಡಿದ್ರೆ ಗೊತ್ತಾಗ್ತದೆ. ಅದನ್ನು ಬಿಟ್ಟುಕೊಂಡು ಯಾವನ್ನ ಹೇಳ್ತಾನ ಯಾವನ್ನ ಕೇಳ್ತಾನ ಅಂತ ತಿಳ್ಕೊಂಡು ಬರೆದವರು ಸಾಕಷ್ಟು ಮಂದಿ, ಟೀಕೆ ಮಾಡೋರು ಸಾಕಷ್ಟು ಮಂದಿ ಅದ. ಇಲ್ಲೇ ಗಾಂಧೀಜಿ ನಮಗೆ ಯಾಕೆ ಆಪ್ತರಾಗ್ತಾರೆ, ಗಾಂಧೀಜಿಯವರು ನಮ್ಮ ಹೃದಯವನ್ನು ಯಾಕೆ ಗೆಲ್ತಾರೆ ಅನ್ನೋದಕ್ಕೆ ಅವರು ಸತ್ಯ, ಶಾಂತಿ, ಅಹಿಂಸೆ ತತ್ವಗಳನ್ನು ನಮ್ಮ ಈ ದೇಶದಲ್ಲಿ ನಾಡಿನ ಉದ್ದಗಲಕ್ಕೂ ಏನು ಮಾಡಿದ್ರು, ಬಿತ್ತಿದ್ರು. ಬ್ರಿಟಿಷರ ಲಾಠಿ ಏಟಿಗೆ, ಬೂಟಿನ ಏಟಿಗೆ ಎಲ್ಲ ನುಜ್ಜಾಗಿರ್ತಕ್ಕಂಥ ಭಾರತೀಯರ ಹೃದಯದಲ್ಲಿ ಶಾಂತಿಯ ಶಲೆಯನ್ನು ಬಿತ್ತಿದ್ರು, ಹರ್ಷಿದ್ರು. ಶಾಂತಿಯಿಂದ ನಾವು ಸ್ವಾತಂತ್ರ್ಯವನ್ನು ಪಡೆಯಬೇಕು. ಕೆಲವು ಉಗ್ರವಾದಿಗಳು ಅಲ್ಲಿದ್ದು ಅವರು ಇಲ್ಲ, ಏಟಿಗೆ ಏಟು, ಮುಯ್ಯಿಗೆ ಮುಯ್ಯ, ಬಡಿ ಬಡಿ ಕಡಿ ರಕ್ತ ಚೆಲ್ಲಲಿ ಅಂತಕ್ಕಂಥವ್ರು ಇದ್ದು. ಆದರೆ ಅವರೆಲ್ಲರನ್ನ ಸಂಭಾಳಿಸಿ ಇಲ್ಲೇ ಕೊಲ್ಲುವುದರ ಮೂಲಕ, ಸೇಡನ್ನು ತೀರಿಸಿಕೊಳ್ಳುವುದರ ಮೂಲಕ ಜಯ ಸಿಗುವುದಿಲ್ಲ. ಯಾಕಂದ್ರೆ ನಮ್ಮ ಭರತ ಭೂಮಿ ಅಶೋಕನಂತ ಚಕ್ರವರ್ತಿ ಅಸಂಖ್ಯಾತ
ಸೈನಿಕರನ್ನ ಸಾವಿಗೆ ಕಾರಣವಾದಾಗ ಅಲ್ಲೇ ರಕ್ತದ ಮಡುವನ್ನು ನೋಡಿ ಏನ್ ಮಾಡ್ತಾನೆ, ಶಸ್ತ್ರವನ್ನು ತ್ಯಾಗ ಮಾಡ್ತಾನೆ. ಅಂಥ ದೇಶ ನಮ್ಮದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮ ಅಂತಕ್ಕಂತಹ ಒಂದು ಪ್ರಾಣಿಯಲ್ಲಿಯೂ ಕೂಡ ಸತ್ಯದ ಸಂಚಲನ ಇದೆ ಅಂದ ಮೇಲೆ ಈ ಭರತ ಖಂಡ ಬಹಳ ಪವಿತ್ರವಾಗಿರ್ತಕ್ಕಂಥ ಅಂತಹ ನಾಡಿನಲ್ಲಿ ನೆಲೆಸಿದ ಗಾಂಧಿಯ ಬಗ್ಗೆ, ಗಾಂಧೀಜಿಯವರ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಅವರ ಬಾಲ್ಯದ ವಿಚಾರಗಳನ್ನಾಗಿರ್ಬೋದು, ಅವರು ಮುಂದೆ ದಕ್ಷಿಣ ಆಫ್ರಿಕಾಗೆ ಹೋಗಿ ಅಲ್ಲಿ ಕರಿಯರು ಬಿರಿಯರು ಅಂತಕ್ಕಂಥ ತಾರತಮ್ಯದ ಹೋರಾಟದಲ್ಲಿ ತಾವು ಭಾಗಿಯಾಗಿದ್ದಾಗಿರ್ಬೋದು, ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈ ಬ್ರಿಟಿಷರ ದಬ್ಬಾಳಿಕೆಯನ್ನು ಯಾವ ರೀತಿ ತಡೆಗಟ್ಟಬೇಕು ಅಂತಕ್ಕಂಥ ವಿಚಾರವನ್ನು ಅವರು ಗುರುಗಳಿಂದ ತಿಳ್ಕೊಂಡು ಸೂಕ್ಷ್ಮವಾಗಿ ಅವಲೋಕನ ಮಾಡಿ ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿ ನಮಗೆ ಸ್ವಾತಂತ್ರ್ಯ ಸಿಗುವ ಹಾಗೆ ಮಾಡಿದಂಥವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ. ಆದರೆ ಒಂದು ವಿಪರ್ಯಾಸ ಏನಂದರೆ ಇವತ್ತಿನ ದಿವಸ ನಾನು ಹೇಳಿದ ಹಾಗೆ ಗಾಂಧೀಜಿಯ ವಿರೋಧಿಗಳೇ ಹೆಚ್ಚಾಗಿ ಹತ್ಯಾರ, ಅದು ನಮ್ಮ ಮಕ್ಕಳಲ್ಲಿ ವಿಷಬೀಜವನ್ನು ಬಿತ್ತಲಿಕ್ಕೆ ಹತ್ಯ. ನೀವು ಗಾಂಧೀಜಿ ಬಗ್ಗೆ ಹೇಳಿಲ್ಲ ಅಂದ್ರೆ ಅಷ್ಟೇ ಹೊತ್ತು ಸತ್ಯ, ಶಾಂತಿ, ಅಹಿಂಸೆಯ ಬಗ್ಗೆ ಅಷ್ಟೇ ಬಿತ್ತರಿ ಗಾಂಧಿ ಬರ್ತಾನಲ್ಲಿ, ಗಾಂಧಿ ಹುಟ್ಟಿ ಬರ್ತಾನಲ್ಲಿ ಅನ್ನುವಂತಹದ್ದನ್ನು ನಾವು ಇವತ್ತಿನ ದಿವಸ ತಿಳಿಸ್ಬೇಕಾಗಿದೆ, ತಿಳಿಸ್ಬೇಕಾಗಿದೆ. ಅದು ಇವತ್ತು ನಡೀತಾ ಇಲ್ಲ. ಇವತ್ತು ದೇಶದ ನಾನಾ ಕಡೆ ಎಲ್ಲ ಕಡೆ ಗಾಂಧಿಯ ಪುಣ್ಯ ಸ್ಮರಣೆ ನಡೀತಾ ಇದೆ. ಗಾಂಧಿಯ ವಿಚಾರಗಳನ್ನು, ಗಾಂಧಿವಾದವನ್ನು, ಗಾಂಧಿಯ ಎಲ್ಲ ವಿಚಾರಗಳನ್ನು ಬಿತ್ತಾರೆ. ಆದರೆ ಬಿತ್ತುವ ಕೆಲಸ ಶಿಕ್ಷಣ ಇಲಾಖೆಯಿಂದ ಪ್ರಾರಂಭ ಆಗಬೇಕು. ಅಲ್ಲಿ ಬೆಳೆಯುವ ಮಕ್ಕಳಿಗೆ ಗಾಂಧಿ ಬಗ್ಗೆ ಗೊತ್ತಾಗಬೇಕು. ಇವರು ಸಹೋದರಿಯರಿಬ್ಬರು ಬಹಳಷ್ಟು ಪರಿಶ್ರಮ ಪಟ್ಟು ಗಾಂಧಿ ಬಗ್ಗೆ ತಿಳ್ಕೊಂಡು ಇಲ್ಲಿ ಉಪನ್ಯಾಸ ಮಾಡಿದ್ದಾರೆ. ಆ ಉಪನ್ಯಾಸದೊಳಗೆ ಸರಳ ಹಾಗೂ ಸುಲಲಿತವಾಗಿ ಹೃದಯಕ್ಕೆ ತಟ್ಟತಕ್ಕಂಥ ಭಾಷಾ ಪ್ರಯೋಗವನ್ನು ಮಾಡಿದ್ದಾರೆ. ಮಗುವಿಗೂ ಕೂಡ ಅರ್ಥವಾಗುವ ರೀತಿ ಇದನ್ನೇ ನಾವು ನನಗೊಮ್ಮೆ ಮನಸ್ಥಿತಿ ಇನ್ನು ಅಂಬಾನಿ ಸರ್ಗೆ ಹೇಳಬೇಕಂತ ಮಾಡಿ ನಾನು ಇಲ್ಲಿ ಮಾಡೋದು ಬ್ಯಾಡ್ರಿ, ಇದು ನಮ್ದು ಎಲ್ಲರ ಒಂದು ಶಾಲೆಗೆ ಹೋಗಿ ಅವ್ರು ಏನೂ ಕೊಡಲಿಲ್ಲ ಅಟ್ಟ ಹೊತ್ತು ನಾವು ಅವರಿಗೆ ಚಹಾ ಕುಡಿಸಿ ಒಂದು ತಾಸು ಭಿಕ್ಷೆ ಕೊಡ್ರಪ್ಪ ಹೇಳಿ ಅಲ್ಲಿ ಮಾಡೋನೇನೋ ಅಂತ. ಯಾಕಂದ್ರೆ ಗಾಂಧೀಜಿಯವರು ಅವರನ್ನು ತುಂಡು ಬಟ್ಟೆಯ ಫಕೀರ ಅಂತ ಕರೀತಾರೆ. ದೇಶಕ್ಕಾಗಿ ಏನೆಲ್ಲ ತ್ಯಾಗ ಮಾಡ್ತಾರೆ. ದೇಶವೇ ನನ್ನದು ಒಂದು ಅಂಥವರನ್ನು ನಾವು ಇವತ್ತಿನ ದಿವಸ ನೆನೆಯುವುದನ್ನು ಬಿಟ್ಟಿವಂದ್ರೆ, ಸ್ಮರಣೆ ಮಾಡೋದು ಬಿಟ್ಟಿವಂದ್ರೆ ನಮಗೆ ದೇವರು ಮೆಚ್ಚಂಗಿಲ್ಲ ಅನ್ನುವಂತಹ ವಿಚಾರಗಳನ್ನು ಗಾಂಧಿಯವರ ನಮ್ಮ ದೇಶಕ್ಕೆ ಬಂದಾಗಿನಿಂದ ಹೇಳಿಕೊಂಡು ಹೋರಾಟದ ಪರ್ಯಂತ ಬಾಲ್ಯ ಜೀವನವನ್ನೆಲ್ಲ ಈರಮ್ಮ ಕುಮಾರರು ಬಹಳ ಮನಮುಟ್ಟುವಂತೆ ಕಟ್ಟಿಕೊಟ್ಟರು ಅಂತಕ್ಕಂಥದ್ದು ಇದು ಸ್ಮರಣೀಯ. ಇನ್ನು ಅದೇ ರೀತಿ ಶ್ರೀಮತಿ ಶ್ರೀದೇವಿ ತಾಯಿ ಕರ್ಜಿಯವರು, ಅವರು ಕೂಡ ಇಲ್ಲೇ ಸತ್ಯ ಹಾಗೂ ಅಹಿಂಸೆಯ ಮೂರ್ತ ರೂಪ ಅನ್ನುವಂಥ. ಸತ್ಯ ಅಂದ್ರೇನು, ಅಹಿಂಸೆ ಅಂದ್ರೇನು, ಸತ್ಯಕ್ಕೆ ಎಷ್ಟು ಶಕ್ತಿ ಅದ, ಅಹಿಂಸೆಯಿಂದ ನಾವು ಏನನ್ನು ಗೆಲ್ಲಲಿಕ್ಕಾಗುವುದಿಲ್ಲ, ಹಿಂಸೆಯಿಂದ ನಾವು ಏನನ್ನು ಗೆಲ್ಲಲಿಕ್ಕಾಗುವುದಿಲ್ಲ, ಅಹಿಂಸೆಯ ಅಸ್ತ್ರ ಅನ್ನುವಂಥದ್ದನ್ನ ಗಾಂಧೀಜಿಯವರು ಎಷ್ಟು ಮನಗಂಡಿದ್ರು ಅನ್ನೋದನ್ನು ಬಹಳಷ್ಟು ಉದಾಹರಣೆಗಳ ಮೂಲಕ ಸಾಬರಮತಿಯಲ್ಲಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನಮ್ಮ ಮುಂದೆ ಇಟ್ಟರು. ಯಾಕಂದ್ರೆ ಯಾವುದೇ ಒಂದು ಪ್ರಾಣಿಯನ್ನು ಕೂಡ ಕೊಲ್ಲದೇ ಇರಬೇಕು, ಕೊಲ್ಲಬಾರದು. ಬಸವಣ್ಣನವರು ಅದನ್ನೇ ಹೇಳೋದು. ಇಲ್ಲೇ ಹಿರಮ್ಮವ್ರು ಹೇಳುವಾಗ ಬಸವಣ್ಣನವರ ಸಪ್ತ ವಿಚಾರಗಳನ್ನು ಹೇಳಿರಲಿಲ್ಲ, ಅದು ಗಾಂಧೀಜಿಯವರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥ. ಅವರು ಕೂಡ ಬಾಲ್ಯದಲ್ಲಿ ಮಾಡಿರ್ಬೋದು, ಆದರೆ ಆ ಎಲ್ಲವುಗಳನ್ನು ಮರೆತು ನನ್ನ ದೇಶ, ನನ್ನ ಜನ, ಅವರಿಗೆ ನಾನು ಈ ದೇಹವನ್ನು ಉಡುಪಾಗಿರಬೇಕಂತ ತಿಳ್ಕೊಂಡು ಮೈ ತುಂಬ ಬಟ್ಟೆ ಹಾಕೊಳ್ಳಾದ ಇಡೀ ಜೀವನವನ್ನು ಕಳೆದಿರ್ತಕ್ಕಂಥವರು ಗುಂಡು ಬಿದ್ದಾಗ ಹೇ ರಾಮ್ ಅಂತಕ್ಕಂಥ ಸಂದೇಶವನ್ನು ಹೇಳ್ತಾ, ನನಗೆ ಗುಂಡು ಹಾಕಿದವರ ಬಗ್ಗೆ ಯಾರಿಗೂ ಅವ್ರಿಗೇನೂ ಮಾಡಬೇಡಿ ಅಂತ ಹೇಳ್ತಕ್ಕಂಥ ತಾಳ್ಮೆ, ಶಾಂತಿ ಅದೆಲ್ಲ ಅದು ಗಾಂಧೀಜಿಯವರನ್ನು ಬಿಟ್ಟರೆ
ಇವತ್ತಿನ ದಿವಸ ಏನಾಗಲಿಕ್ಕೆ ಹತ್ತಂದ್ರೆ ಗಾಂಧಿ ಮೂರ್ತಿಗಳನ್ನು ಮಾಡಿರ್ತಾರ, ಕಳ್ಳ ಕದಿಗಳು ಅವ್ನು ಚಸ್ಮಾ ತೆಗಿತಾರ, ಬಡಿಗೆ ಮುರಿತಾರ. ಇದೆಲ್ಲ ಆಗಬಾರ್ದು. ಎಲ್ಲ ಕಡೆಯಲ್ಲಿ ಮಕ್ಕಳಿಗೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂದಾಗ ಅಷ್ಟೇ ಗಾಂಧಿ ನೆನಪಾಗಬಾರ್ದು, ಗಾಂಧಿ ನಿತ್ಯ ನೆನಪಾಗಬೇಕು. ಯಾಕಂದ್ರೆ ಮಕ್ಕಳಲ್ಲಿ ಸತ್ಯ ಬೇಕು, ಶಾಂತಿ ಬೇಕು, ಅಹಿಂಸೆ ಬೇಕು. ಈ 3 ತತ್ವಗಳನ್ನು ಮಕ್ಕಳು ತಿಳ್ಕೊಂಡ್ರೆ ದೇಶ ಉದ್ಧಾರ ಆಗುತ್ತೆ, ನಾಡು ಉದ್ಧಾರ ಆಗುತ್ತೆ ಅಂತಕ್ಕಂಥದ್ದನ್ನ ಗಾಂಧೀಜಿಯವರ ತತ್ವ ದರ್ಶನವನ್ನು ನಮಗೆ ಕರ್ಜಿಗೆ ಮೇಡಮ್ ಆಗಿರ್ಬೋದು ಮತ್ತು ಕುಂಬಾರ ಮೇಡಮ್ ಅವರಾಗಿರ್ಬೋದು ಭಾಳ ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ಎಲ್ಲ ವಿಚಾರಗಳು ಗೊತ್ತಿರ್ತಾವೆ. ಆದರೆ ಅವುಗಳನ್ನು ಪ್ರಸ್ತುತಪಡಿಸುವ ಸಂಖ್ಯೆ ಏನಲ್ಲ, ಅದು ಬಹಳ ಮುಖ್ಯ. ಸಭಿಕರೆಷ್ಟೇ ಇರಲಿ, ಕೇಳುವ ಒಬ್ಬಿದ್ದರೆ ಸಾಕು, ನನ್ನ ಮಾತುಗಳನ್ನು ಮನಮುಟ್ಟುವಂತೆ ಹೇಳಬೇಕು ಅಂತಕ್ಕಂಥ ಸಂಯಮ ಅವತ್ರ ಐತಲ್ಲ, ಅದು ಮೆಚ್ಚತಕ್ಕಂಥದ್ದು. ಯಾಕಂದ್ರೆ ಕೆಲವರು ಸಭೆ ನೋಡಿ ಮಾತುಗಳನ್ನು ಹೇಳ್ತಾರೆ. ಅವರು ಮಾಡಿಕೊಂಡು ಬಂದಿರತಕ್ಕಂಥ ಎಡೆಯನ್ನು ಸಭಿಕರು ಸ್ವಲ್ಪ ಜನ ಇದ್ದರೂ ಕೂಡ ಸಮರ್ಪಕವಾಗಿ ಬಡಿಸಿದ್ರಲ್ಲ, ಅದು ನಮಗೆ ಬಹಳ ಆನಂದವನ್ನು ತಂದದ ಅಂತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಬಹಳ ಅದ್ಭುತವಾದ ಒಂದು ಈ ಸಮಾರಂಭ ಆಯಿತು. ಇನ್ನು ನಾಡಗೌಡರು ಗಾಂಧಿ ಬಗ್ಗೆ ಬಹಳಷ್ಟು ಕವನಗಳನ್ನು, ಬಹಳಷ್ಟು ಕೃತಿಗಳನ್ನು, ಬಹಳಷ್ಟು ವಿಚಾರಗಳನ್ನು, ಒಳ್ಳೆಯದು ಬರಲ್ಲ, ಕೆಟ್ಟದ್ದು ಬರಲ್ಲ, ಆ ಎಲ್ಲ ಕನ್ನಡ ಸಾಹಿತ್ಯದಲ್ಲಿ ಗಾಂಧೀಜಿಯವರೇನಾಗಿರ ಹಾಸು ಹೋಗ್ತಾರೆ. ಇವತ್ತು ನವ್ಯ ಕವಿಗಳೆಂದು ಹೇಳಿಕೊಂಡು ಮೊದಲಿನ ಕವಿಗಳವರೆಗೆ ಗಾಂಧೀಜಿಯ ಬಗ್ಗೆ ಒಂದಾದರೂ ಪದ್ಯವನ್ನು ಎಲ್ಲ ಕವಿಗಳು ಬರೆದಿರ್ತಾರೆ, ಇವತ್ತಿನವರು ಸಹಿತ. ಯಾಕಂದ್ರೆ ಗಾಂಧಿ ಯಾರಿಗೂ ಏನು ಮಾಡಿಲ್ಲ, ತನ್ನನ್ನು ತಾನು ಸುಟ್ಟುಕೊಂಡು ಮೇನದ ಬತ್ತಿಯಂತೆ ಗಂಧದ ಕೊರಡಿನಂತೆ ತನ್ನನ್ನು ತಾನು ಸಲ್ಲಿಸಿಕೊಂಡು ಏನು ಮಾಡಿದ, ದೇಶಕ್ಕಾಗಿ ಮಹಾ ತ್ಯಾಗ ಮಾಡಿದ ಮಹಾತ್ಮ ಅಂತಾರೆ. ಎಲ್ಲರಿಗೂ ಮಹಾತ್ಮ ಅನ್ನಕ್ಕೆ ಬರೋಲ್ಲ. ಈ ಕೋಟ್ಯಾಧಿಪತಿಗಳಿರ್ತಾರೆ, ನಾವು ₹1 ಕೋಟಿ ಕೊಡ್ತೀನೋ ನನ್ನ ಮಹಾತ್ಮ ಅನ್ನೋದ್ರ ಅಂತಾರೆ, ಯಾರು ಅನ್ನೋದು ರಾಷ್ಟ್ರಪಿತ ಅನ್ನೋಂಥರನ್ನ ಯಾರೋ ಅನ್ನೋದಿಲ್ಲ. ನಾವು ಮೊನ್ನೆ ಯೂಟ್ಯೂಬಲ್ಲಿ ನೋಡಿದೆ, ಯಾವುದಕ್ಕೂ ಹೆಣ್ಣು ಹೆಸರು ನೆನಪಿಲ್ಲ ನನಗೆ. ಮಹಾತ್ಮ ಗಾಂಧಿಗೆ ರಾಷ್ಟ್ರಪಿತ ಅನ್ನಬಾರ್ದು ಅಂತ ಹೇಳಿದ್ದೆ. ಇತ್ತೀಚೆಗೆ ಹುಟ್ಟಾಳ, ಮತ್ತು ಅಕ್ಕಿನ ಮೊದಲು ಹುಟ್ಟಿದಕ್ಕೆಲ್ಲ ಗಾಂಧಿ ನೋಡೋದಕ್ಕೆಲ್ಲ ನಾವು ಗಾಂಧಿ ನೋಡಿಲ್ಲ, ಯಾರು ನೋಡಿಲ್ಲ. ಅಂದ್ರೆ ಈ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ವ್ಯಕ್ತಿಗಳೇನಾದ್ರ ಅವರು ನಾಶ ಆಗಬೇಕು. ಗಾಂಧೀಜಿ ಬಗ್ಗೆ ನಿಮಗೇನು ಗೊತ್ತಿಲ್ಲ ಅಂತ ಸುಮ್ಮನಿದ್ರಪ್ಪ, ಗಾಂಧಿ ಬಗ್ಗೆ ಯಾರು ಮಾತಾಡಬೇಕು? ಸತ್ಯ ದರ್ಶನವನ್ನು ಗಾಂಧೀಜಿಯವರು ಮಾಡಿಸ್ತಾ ಇದ್ದಾರೆ. ನಮ್ಮ ಸಾಧು ಸಂತರು ಸತ್ಯ ದರ್ಶನವನ್ನು ಮಾಡಿಸ್ತಾ ಇದ್ದಾರೆ. ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು, ಗವಿಮಠದ ಅಜ್ಜಾರಾಗಿರ್ಬೋದು, ಇವರೆಲ್ಲ ಯಾರು? ಗಾಂಧೀಜಿಯ ಅಪರಾಧ ಕಾರಣವೇ ಅನ್ನಬೇಕವರು. ಸಮಾಜವನ್ನು ಸುಶೀಲ ಸಮಾಜ, ಸ್ವಚ್ಛ ಸಮಾಜ, ನಿರ್ಮಲ ಸಮಾಜವನ್ನು ಅವರೆಲ್ಲ ಮಾಡ್ತಾರಲ್ಲ, ಹಂಗೆ ಗಾಂಧೀಜಿ ಕನಸು ಕಂಡವರು. ನನ್ನ ದೇಶ, ನನ್ನ ನಾಡು, ಮಧ್ಯರಾತ್ರಿಯಲ್ಲಿ ಒಬ್ಬ ಹೆಣ್ಣು ಮಗಳು ಹೋಗ್ಬೇಕು, ಅವಳು ಯಾರು ಕೂಡ ಏನು ಹುಟ್ಟಬಾರ್ದು ಅಂತ. ಇವತ್ತ ಒಂದೊಂದು ಘಟನೆ ಹೇಳಿದ್ರೆ ವಿಚಿತ್ರ ಅನಿಸ್ತದೆ. ಅವು ಕಾಲೇಜ್ದಾಗ ಇದ್ದಾಗ ತಂಗಿ ಆ ಸ್ಟಾಫ್ ರೂಮ್ಗೆ ಹೋಗಿ ಒಂದಷ್ಟು ಚಾಪೀಸ್ ತೊಗೊಂಡ್ಬಾರ ಅಂತ ಹೇಳಿದ್ರು. ವಾಪಸ್ ಹಾಕಿದ್ದಿಲ್ಲ, ನೀ ಬಾ, ಮತ್ತೊಬ್ಬಕ್ಕಿನ ಕರ್ಕೊಂಡು ಸ್ಟಾಫ್ ರೂಮ್ ಹೊಂದಿದ್ದು ಲೆಕ್ಕ ಹಾಕ್ತಿದ್ರು. ನನ್ನ ದೇಶದಲ್ಲಿ ಒಬ್ಬ ಹೆಣ್ಣು ಹೀಗೆ ಹೋಗಬೇಕು ಅಂತ ಕನಸು ಕಂಡಿರ್ತಕ್ಕಂಥ ವ್ಯಕ್ತಿ ಇವತ್ತಿನ ದಿವಸ ಏನಾಗಿದೆ? ಚಾಂಡಾಲರು ಜಾಸ್ತಿ ಆಗ್ಯಾರ, ಕ್ರೂರಿಗಳು ಜಾಸ್ತಿ ಆಗ್ಯಾರ, ಕ್ರೌರ್ಯ ಜಾಸ್ತಿ ಆಗ್ಯಾರ. ಯಾಕಾಗಿದೆ? ಇಂಥವರೆಲ್ಲ ತುಂಬ ಕೊಡ್ತಾರೆ. ನಮ್ಮ ನಾಡಗೌಡ ಸರ್ ನೀವು ನೋಡಿಲ್ಲ, ಅವರು ಗಾಂಧಿ ಬಗ್ಗೆ ಹೇಳುವಾಗ ಗಾಂಧಿಯವರನ್ನು ಕೆಟ್ಟದಾಗಿ ಕಾಣುವ ಮಂದಿಗೆ ಹೇಳುವಾಗ ಅವರ ಪದಗಳು ಬರಲಿಲ್ಲ. ಲಾಲಾರಸ ಬರ್ತೋತು. ಯಾಕೆ? ಗಾಂಧಿ ಬಗ್ಗೆ ಅವರಿಗೆ ಪ್ರೀತಿ, ಗಾಂಧಿಯವರ ಬಗ್ಗೆ ಅವರು ಸಾಕಷ್ಟು ಪುಸ್ತಕಗಳನ್ನು ಓದ್ಯ. ಪುಸ್ತಕ ಓದಬೇಕು, ಇಲ್ಲ ತಿಳ್ಕೋಬೇಕಷ್ಟೆ. ಯಾರನ್ನು ಬರ್ತಾರ ಏನೇನಾರು ಬರೋದಂತ ಓದುವುದಲ್ಲ. ಭಾಳ ಮಂದಿ ನನಗೊಮ್ಮೆ ವಿಚಿತ್ರ ಅನಿಸ್ತತಿ. ಇನ್ನು ಬಸವಣ್ಣನ ಬಗ್ಗೆ ಬರೆಯೋದ್ರ ಬಸವಣ್ಣ ಕ್ಯಾಟಾಗಿದ್ದ ಅಂತ, ಮತ್ತೊಬ್ಬರ ಬಗ್ಗೆ ಬರೆಯೋದ್ರ ಕ್ಯಾಟಾಗಿದ್ದ ಅಂತ. ಬಸವಣ್ಣ ನೋಡಿಲ್ಲ, ಗೊತ್ತಿಲ್ಲ. ನಾನು ಒಮ್ಮೆ
ಯಾರ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಕೆಟ್ಟದಾಗಿ ಹೇಳಿದ ಅದು ತಪ್ಪು ಅಂತಕ್ಕಂಥದ್ದು ಅಂತ ಜನ ಐತಿ, ಏನು ಮಾಡೋಕ್ಕಾಗಲ್ಲ. ಆದರೆ ಗಾಂಧೀಜಿ ಈ ದೇಶದಲ್ಲಿ ಈ ದೇಶ ನಾಶ ಆಗುವವರೆಗೆ ಜೀವಂತವಾಗಿರ್ತಕ್ಕಂಥ ವ್ಯಕ್ತಿ, ಜೀವಂತ ಇರ್ತಾರೆ. ಅವ್ರ ಸತ್ಯ ಜೀವಂತ ಇರ್ತದೆ. ಸತ್ಯ ಹರಿಶ್ಚಂದ್ರ ಅವನು ಬರೀ ನಾಟಕ ನೋಡಿ ಅವರು ಮನಸ್ಸು ಪರಿವರ್ತನೆಯಾಗಿ ಇಡೀ ಸತ್ಯ ದರ್ಶನವನ್ನು ದೇಶಕ್ಕೆ ಮಾಡಿರಲ್ಲ. ಅದು ಎಂಥ ಅದ್ಭುತವಾದ ಕೆಲಸ. ಅವರು ಇವತ್ತಿನ ರಾಜಕಾರಣಿಗಳಾಗಿದ್ದರೆ ಬಂಗಾರದ ಶರ್ಟನ್ನು ಹಾಕೋಬೋದಾಗಿತ್ತು. ಅವರು ಬಂಗಾರ ಚಮಚ ತೊಗೊಂಡು ಬಂಗಾರ ಪ್ಲೇಟ್ ನೋಡಿ ಊಟ ಮಾಡ್ಬೋದಾಗಿತ್ತು ಇವತ್ತು ರಾಜಕಾರಣಿ. ಅವರು ಈ 3 ತತ್ವಗಳನ್ನು ನಮ್ಮ ರಾಜಕಾರಣಿಗಳು ಯಾರೂ ಅರ್ಥನ ಮಾಡಿಕೊಂಡಿಲ್ಲ. ಸತ್ಯಮೇವ ಜಯತೆ ಅನ್ನೋದು ಅಷ್ಟೇ, ಸತ್ಯ ಮ್ಯಾಲ ಜಯತೆ ಅನ್ನೋದಾಗಿದೆ. ವಿಪರ್ಯಾಸ ಏನು ಮಾಡಿರ್ತಾರೆ. ಗಾಂಧೀಜಿಯವರು ಈ ನಾಡುಗಂಡಂಥ ವ್ಯಕ್ತಿಯ ಕೆಲವು ವಿಚಾರಗಳನ್ನು ನಾವು ತಿಳ್ಕೊಂಡ್ರೆ ಸಾಕು. ನಮ್ಮ ಮನಸ್ಸು ಹಗರತಿ, ನಮ್ಮ ಮನಸ್ಸು ಸ್ವಚ್ಛತೆ ಅನ್ನುವಂತಹ ಅನೇಕ ವಿಚಾರಗಳನ್ನು ಗಾಂಧೀಜಿಯವರ ಬಗ್ಗೆ ಕುವೆಂಪು ಅವರು ಕವಿತೆಗಳಾಗಿರ್ಬೋದು, ಗಾಂಧೀಜಿಯವರ ಬಗ್ಗೆ ಬೇಂದ್ರೆಯವರ ಕವಿತೆಗಳಾಗಿರ್ಬೋದು, ನಮ್ಮ ಚಂಪಾ ಅವರು ಪ್ರಕಟ ಮಾಡಿದಂಥ 350 ಪದ್ಯಗಳಾಗಿರ್ಬೋದು, ಹೀಗೆ ಅನೇಕ ಜನ ಅನೇಕ ರೀತಿಯಲ್ಲಿ ಗಾಂಧಿಯನ್ನು ಅಪ್ಪಿಕೊಂಡಿದ್ದಾರೆ, ಗಾಂಧಿಯನ್ನು ಒಪ್ಪಿಕೊಂಡಿದ್ದಾರೆ. ಗಾಂಧಿಯವರ ಬಗ್ಗೆ ತಮ್ಮ ಒಳ್ಳೆಯ ಸೇವೆಯನ್ನು ಮಾಡಿದ್ದಾರೆ. ಅದು ಕನ್ನಡ ಸಾಹಿತ್ಯದಲ್ಲಿ ಜೀವಂತವಾಗಿದೆ. ಗಾಂಧಿ ಬಗ್ಗೆ ಟೀಕಾಕಾರ ಮಾಡ್ತಾರೆ. ಆ ಟೀಕೆಯನ್ನು ನಾವು ನೋಡಕ್ಕೆ ಹೋಗಬಾರ್ದು. ನಾವು ಹೆಂಗಿರ್ಬೇಕಪ್ಪ ಅಂದರೆ ನಮ್ಮ ಬೆಲೆ ನಮಗೆ ಕಾಣೋದು. ಮಂದಿ ತೊಗೊಂಡು ಏನು ಮಾಡೋದು? ಮಂದಿ ತೊಗೊಂಡು ಏನು ಮಾಡೋಕ್ಕೆ? ಅವ್ರು ಗಾಂಧೀಜಿಯವರು ಹೋರಾಟ ಮಾಡುವಾಗ ಉಗ್ರವಾದಿಗಳು ಹೇಳಿದರು, ನೀ ಹಿಂಗೆ ಶಾಂತಿ ಶಾಂತಿ ಚಳವಳಿ ಅಂತಂದ್ರೆ ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ಬರುವುದಿಲ್ಲ, ಕಡಿ ಬಡಿ ಹೊಡಿ, ರಕ್ತ ಹರಿಬೇಕು, ರಕ್ತಪಾತ ಆಗಬೇಕು ಅಂದ್ರಂತ. ಅದಕ್ಕೆ ಒಪ್ಪಲಿಲ್ಲ. ಶಾಂತಿ ಮಂತ್ರವನ್ನು ಹೇಳಿ ಈಗ ಅವ್ವ ಅಪ್ಪನ್ನ ಮೆಚ್ಚಿಸ್ತಾಳಲ್ಲ, ಅಪ್ಪ ಏನಾರ ಕೊಡಿಸ್ಲಿಲ್ಲ ಅಂದ್ರೆ, ಏನಾರ ಬಿರುಸು ಮಾತಾಡಿದ್ರಲ್ಲ ಅಂದ್ರೆ ಅವ್ವ ದಿವಸ ಉಪವಾಸ ಇರ್ತಾಳಲ್ಲ. ಗಾಂಧೀಜಿಯವರ ಭಾವನೆ ಅಂತಕ್ಕಂಥ ಉಪವಾಸ ಇದ್ದರೆ ಏನು ಮಾಡ್ತಾಳೆ? ಗಂಡನ ಮನಸ್ಸನ್ನು ಗೆಲ್ತಾಳೆ. ಹಂಗೆ ಉಪವಾಸ ಇದ್ದ ಬ್ರಿಟಿಷರ ಮನಸ್ಸನ್ನು ಗೆದ್ದು ಗಾಂಧಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟ. ಆದರೆ ಪ್ರಾರ್ಥನಾ ಮಂದಿರದಲ್ಲಿ ಅವರಿಗೆ ಗುಂಡು ಹಾಕಿ ಅಂದ್ರಲ್ಲ, ಅವರು ಇವತ್ತಿನ ದಿವಸ ಶ್ರೇಷ್ಠ ಅಂತ ಕೆಲವು ಜನ ಅಂತಾರೆ. ಅದು ಎದಕ್ಕಂದ್ರೆ ಅವರು ಇಲ್ಲಿಂದ ಹೇಳಂಗಿಲ್ಲ, ಇಲ್ಲಿಂದ ಹೇಳಂಗಿಲ್ಲ, ಇಲ್ಲಿಂದ ಅರ್ಥ ಹೇಳ್ತಾರೆ ಸುಮ್ಮನೆ. ಅವ್ರ ಮನುಷ್ಯನಾಗ ಐತಿ ಗಾಂಧಿ ಒಳ್ಳೆಯವ. ಆದೇನು ಮಾಡೋದು? ಟೀಕೆ ಮಾಡೋದಕ್ಕೆ ಒಂದು ಕಾರಣ ಬೇಕಲ್ಲ, ಹಂಗೆ ಟೀಕೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳೋಣ ಅಂತೇಳಿ ಗಾಂಧಿಯವರ ಈ 3 ಏನು ವಿಷಯಗಳನ್ನು ಅಚ್ಚುಕಟ್ಟಾಗಿ ಮನಮುಟ್ಟುವಂತೆ 3 ಉಪನ್ಯಾಸಕರು ನಮ್ಮ ಮುಂದೆ ಎಡೆ ಮಾಡಿಕೊಟ್ಟರು ಅಂತಕ್ಕಂಥದ್ದು ಅದು ಬಹಳ ನಮಗೆ ಹರ್ಷವನ್ನು ತಂದಿದೆ. ಅದೇ ರೀತಿ ಮಾಂತೇಶಣ್ಣನು ಕೂಡ 2 ಘಟನೆಗಳನ್ನು ಹೇಳಿದ್ನಲ್ಲ, ಅದು ಭಾಳ ಅಪ್ಯಾಯಮಾನವಾಗಿರ್ತಕ್ಕಂಥ ಘಟನೆ. ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳಿಗೆ ನಾಟಕವನ್ನು ಮುನ್ಬಡಿಸಿದಾಗ ಅಲ್ಲಿ ಒಬ್ಬ ಕೈದಿ ಪರಿವರ್ತನೆ ಆದರೆ 100 ಮಂದಿ ಕೈದಿಗಳು ಪರಿವರ್ತನೆ ಆಗ್ತಾರೆ. ಅಂತ ನಾಟಕವನ್ನು ಆಡಿಸಿ ಅವರು ಗಾಂಧಿ ಸೇವೆಯನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಅವರಿಗೂ ಕೂಡ ಧನ್ಯವಾದಗಳು. ಮತ್ತು 3 ಉಪನ್ಯಾಸಕರು ತಮ್ಮ ಅಮೂಲ್ಯವಾದ ಸೇವೆಯನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಚಟುವಟಿಕೆಗೆ ನೀಡಿ ತಮ್ಮ ಉಪನ್ಯಾಸವನ್ನು ಮನಮುಟ್ಟುವಂತೆ ಹೇಳಿದ್ದಕ್ಕಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಘಟಕದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳುತ್ತೇನೆ. ಅದೇ ರೀತಿ ಈ ನಮ್ಮ ಬಿಲ್ಡಿಂಗನ್ನು ನಮ್ಮ ಜೊತೆ ಬಲ್ಗೈಯಾಗಿ ನಿಂತ್ಕೊಂಡು ನಮ್ಮ ಅನೇಕ ಕಾರ್ಯಕ್ರಮಗಳನ್ನು ಎಲ್ಲೆಲ್ಲ ಕೇಳಿ ಮಾಡಬೇಡ್ರಿ, ನಮ್ಮದೇ ಐತಿ ಮಾಡ್ರಿ ಅಂತ ತಿಳ್ಕೊಂಡು ಈ ಕುರ್ಚಿಗಳನ್ನು, ಈ ಫ್ಯಾನನ್ನು, ಲೈಟನ್ನು ಎಲ್ಲವನ್ನ ಕೊಟ್ಟಿರ್ತಕ್ಕಂಥ ದಯಾಮಯಿ ಮೋಡ್ ಸರ್ ಅವರಿಗೂ ಕೂಡ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದ್ರೆ ಅವರು ನಮ್ಮವರು ಅಂತಿಕೊಂಡು ನಮ್ಮನ್ನು ಕೈ ಮಾಡಿ ಕರೀತಾರೆ. ನಮ್ಮೆಲ್ಲ ಕಾರ್ಯಕ್ರಮಗಳು ಕಂಬಾಗಿ ಸರ್ ಎಂದ ಅಧ್ಯಕ್ಷರಾಗ್ಯಾರ, ನಾವು ಇಲ್ಲೇ ಮಾಡಕತ್ತೀವಿ. ಈ ಸ್ಥಳಾವಕಾಶವನ್ನು ಭಾಳ ಮುಖ್ಯ ಅಂತಕ್ಕಂಥದ್ದು. ಈ ಸ್ಥಳಾವಕಾಶವನ್ನು ಕೊಟ್ಟಿರ್ತಕ್ಕಂಥ ಅವರಿಗೂ ಅವರ ಎಲ್ಲ ಸದಸ್ಯ ಬಂಧುಗಳಿಗೂ ಅಭಿನಂದನೆಗಳು. ಅದೇ ರೀತಿ ತಾವೆಲ್ಲ ಇಲ್ಲೇ
ಸೇರಿ ಈ ಅತ್ಯುತ್ತಮವಾಗಿರ್ತಕ್ಕಂಥ 3 ಉಪನ್ಯಾಸ ಮಾಲಿಕೆಗಳನ್ನು ಹೃದಯದಲ್ಲಿ ತುಂಬಿಕೊಂಡ ಸಭಿಕರೆಲ್ಲರಿಗೂ ಅನಂತ ಕೋಟಿ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತು